ಸಿಲಿಕಾನ್ ಸಿಟಿಯಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದ ಬೃಹತ್ ಜಾಲವೊಂದು ಪತ್ತೆಯಾಗಿದೆ. ನಗರದ 4 ಕಡೆ ಸಿಸಿಬಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದು 7 ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಿ 19 ಮಂದಿಯನ್ನ ಬಂಧಿಸಿದ್ದಾರೆ. ಹಾಗಾದ್ರೆ ಡ್ರಗ್ಸ್ ಸಿಕ್ಕಿದ್ದೆಲ್ಲಿ ಗೊತ್ತಾ? ಈ ಸ್ಟೋರಿ ನೋಡಿ. ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಮಾದಕ ವಸ್ತುಗಳ ಮಾರಾಟ ಎಗ್ಗಿಲ್ಲದೆ ಸಾಗಿದೆ. ಸಿಸಿಬಿ ಮತ್ತು ಸ್ಥಳೀಯ ಪೊಲೀಸರು ನಿರಂತರವಾಗಿ ಹದ್ದಿನ ಕಣ್ಣಿಟ್ಟಿದ್ದರೂ ಕೂಡ ಡ್ರಗ್ಸ್ ಜಾಲಗಳ ಕಾರ್ಯಾಚರಣೆ ಮಾತ್ರ ನಿಲ್ತಿಲ್ಲ. ನಗರದಲ್ಲಿ ಡ್ರಗ್ಸ್ ಮಾರಾಟ ಮಾಡುತ್ತಿದ್ದ 14 ವಿದೇಶಿ ಪ್ರಜೆಗಳು ಸೇರಿದಂತೆ 19 ಆರೋಪಿಗಳನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. 4 ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು 7.7 ಕೋಟಿ ಮೌಲ್ಯದ 5 ಕೆಜಿಯಷ್ಟು ಡ್ರಗ್ಸ್ ಪತ್ತೆಯಾಗಿದೆ. ವರ್ತೂರು ವ್ಯಾಪ್ತಿಯಲ್ಲಿ ಕೀನ್ಯಾ ಮೂಲದ ಮಹಿಳೆ ಫೋಬಿನಾ ಎಂಬಾಕೆ ಡ್ರಗ್ಸ್ ದಂಧೆಯಲ್ಲಿ ತೊಡಗಿದ್ದು ಸಿಸಿಬಿ ಪೊಲೀಸರು ಆಕೆಯನ್ನ ಬಂಧಿಸಿ 4 ಕೋಟಿ ಮೌಲ್ಯದ 2 ಕೆಜಿ ಎಂಡಿಎಂಎ ಕ್ರಿಸ್ಟಲ್ಗಳು, ಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ ತೂಕ ಯಂತ್ರವನ್ನ ವಶಪಡಿಸಿಕೊಂಡಿದ್ದಾರೆ. ಕೇಸಸ್ ಇದೆ. ಒಂದು ಎಸ್ಜಿ ಪಾಲೆ ಲಿಮಿಟ್ಸ್ ಅಲ್ಲಿ ಒಬ್ಬ ಫಾರಿನ್ ನ್ಯಾಷನಲ್ ಅವ್ರ ಕಡೆಯಿಂದ 760 ಗ್ರಾಮ್ಸ್ MDMA ವರ್ತ್ 1.52 crores ಅದು ಆಗಿದೆ. ಜುಡಿಷಿಯಲ್ ಕಸ್ಟಡಿ ಇದ್ದಾರೆ ಈಗ. ಇನ್ನೊಂದು ಕೇಸಲ್ಲಿ ಮಹಾದೇವಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅದು 5 ಡ್ರಗ್ ಪೆಡ್ಲರ್ಸ್, ಅವರು ಇಲ್ಲಿ ಲೋಕಲ್ಸ್, ಅವರು 600 ಗ್ರಾಮ್ ಹೈಡ್ರೋ ಗಾಂಜಾ ಸೀಸ್ ಆಗಿದೆ, ವರ್ತ್ 60 lakhs. ಇನ್ನೊಂದು ಕೇಸಲ್ಲಿ ವರ್ತೂರ್ PS ಲಿಮಿಟ್ಸ್ ಅಲ್ಲಿ ಇನ್ನೊಬ್ಬ ಫಾರಿನರ್ ಅವರು ಅರೆಸ್ಟ್ ಆಗಿದ್ದಾರೆ. 2.044 kg MDMA ವರ್ತ್ 4.08 crores. ಇನ್ನು ಆರೋಪಿ ಮಹಿಳೆ ಕಳೆದ ವರ್ಷ ಪ್ರವಾಸ ವೀಸಾದಡಿ ಭಾರತಕ್ಕೆ ಬಂದಿದ್ದು ಕಾಮನಹಳ್ಳಿಯಲ್ಲಿ ಹೇರ್ ಡ್ರೆಸ್ಸರ್ ಆಗಿ ಕೆಲಸ ಮಾಡ್ತಿದ್ಲು. ಈಕೆ ನೈಜೀರಿಯಾ ಮತ್ತು ತಾಂಜಾನಿಯಾ ಮೂಲದ 2 ಆರೋಪಿಗಳ ಜೊತೆಗೂಡಿ ಮಾದಕ ವಸ್ತುಗಳನ್ನ ಖರೀದಿಸಿ ಪರಿಚಿತ ಗ್ರಾಹಕರಿಗೆ ಮಾರಾಟ ಮಾಡುತ್ತಿದ್ದಳಂತೆ. ಅದೇ ರೀತಿ ವಿದೇಶಿ ಅಂಚೆ ಕಚೇರಿಗೆ ಬಂದಿದ್ದ 1.5 ಕೋಟಿ ಮೌಲ್ಯದ 1.5 ಕೆಜಿ ಹೈಡ್ರೋ ಗಾಂಜಾವನ್ನ ಸಿಸಿಬಿ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಥೈಲ್ಯಾಂಡ್, ಫ್ರಾನ್ಸಿನಿಂದ ಬಿಸ್ಕೆಟ್ ಮತ್ತು ಚಾಕೊಲೇಟ್ ಪ್ಯಾಕ್ನೊಳಗೆ ಮಾದಕ ವಸ್ತುಗಳನ್ನ ಅಡಗಿಸಿ ಸರಬರಾಜು ಮಾಡುತ್ತಿದ್ರು ಎನ್ನುವುದು ಗೊತ್ತಾಗಿದೆ. ಟೋಟಲ್ 12 ಜನ ಫಾರಿನರ್ಸ್ ವಿದೌಟ್ ಡಾಕ್ಯುಮೆಂಟ್ಸ್, ವಿದೌಟ್ ವ್ಯಾಲಿಡ್ ಪಾಸ್ಪೋರ್ಟ್ಸ್ ಆರ್ ವೀಸಾಸ್ ಅವರು ಇದ್ರು. FRR ಜೊತೆಗೆ ನಾವು ಡಿಸ್ಕಸ್ ಮಾಡಿ ಒಂದು ಡಿಪೋರ್ಟೇಷನ್ ಪ್ರೊಸೆಸ್ ನಡೀತಾ ಇದೆ. ಈ ಎಲ್ಲ ರೇಡ್ ಮಾಡುವಾಗ ಕೆಲವು ಮಾಹಿತಿದ ಆಧಾರ ಮೇಲೆ ನಮ್ದು ಒಂದು ದೊಡ್ಡ ಟೀಮ್ ಹೆಗ್ಗೋಡಿ ವ್ಯಾಪ್ತಿಯಲ್ಲಿ ಕೇಸ್ ರೇಡ್ ಮಾಡಿದ್ರು. ನಮ್ಮ ಲೋಕಲ್ ಪೊಲೀಸ್, CCB ಎಲ್ಲ ಸೇರಿ ಇವರೆಲ್ಲ ನಾವು ಡಿಪೋರ್ಟ್ ಮಾಡಲಿಕ್ಕೆ ಪ್ರೊಸೆಸ್ ಮಾಡಿದ್ವಿ. ಆಲ್ರೆಡಿ ಡಿಟೆನ್ಷನ್ ಸೆಂಟರ್ಲಿ ಶಿಫ್ಟ್ ಆಗಿದ್ರು. ಇದ್ರ ಜೊತೆಗೆ ಇವ್ರು ಯಾರಿಗೆ ಶೆಲ್ಟರ್ ಕೊಡೋರು ಅಂದ್ರೆ ಬಾಡಿಗೆ ಕೊಟ್ಟವರು 2 ಮೇಲೆ C ಫಾರ್ಮ್ದು ವೈಲೇಷನ್ ಕೇಸಸ್ ಇದೆ. ಇವರು ಒಂದು ಅಂದ್ರೆ ಕೆಲವು ಪ್ರತಿಷ್ಠಿತ IT ಕಂಪ್ನಿಯಲ್ಲಿ ಕೆಲಸ ಮಾಡೋರು, ಯಾರು ಬಾಡಿಗೆ ಕೊಟ್ಟವರು, ಅವ್ರಿಗೆ ಕೂಡ ತಿಳುವಳಿಕೆ ಇಲ್ಲ. ಇದು ಬಹಳ ಒಂದು ದುಃಖದ ಸಂಗತಿ ಇದೆ. ಯಾಕಂದ್ರೆ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ, ಅದೇನೇ ಇರಲಿ, ಬೇರೆ ಬೇರೆ ದೇಶಗಳಿಂದ ಓದೋದಕ್ಕೆ, ಉದ್ಯೋಗಕ್ಕೆ ಅಂತ ಬರುವ ಇಂತಹ ವಿದೇಶಿಗರು ಈ ರೀತಿ ಇಲ್ಲಿನ ಸಮಾಜವನ್ನು ಮತ್ತು ಯುವಕರನ್ನು ಹಾದಿ ತಪ್ಪಿಸುತ್ತಿದ್ದಾರೆ.